ಸಕ್ಕರೆ ನಗರಿ ಮಂಡ್ಯದಲ್ಲಿ ನಡೆಯುತ್ತಿರುವಂಥ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ನಿನ್ನೆ ಅದ್ದೂರಿಯಾಗಿ ಚಾಲನೆ ಸಿಕ್ಕಿದೆ। ಈ ಒಂದು ಸಮ್ಮೇಳನದಲ್ಲಿ ರಾಜ್ಯದ ವಿವಿಧ ಮೂಲೆಗಳಿಂದಲೂ ಕೂಡ ಲಕ್ಷಾಂತರ ಕನ್ನಡ ಅಭಿಮಾನಿಗಳು ಕೂಡ ಆಗಮಿಸಿದ್ರು। ಈ ಒಂದು ಸಮಾರಂಭದಲ್ಲಿ ಕೂಡ ಪಾಲ್ಗೊಂಡಿದ್ರು। ಬಂದಂಥ ಎಲ್ಲ ಕನ್ನಡದ ಅಭಿಮಾನಿಗಳಿಗೆ ಬಗೆಬಗೆಯ ಖಾದ್ಯವನ್ನು ಕೂಡ ತಯಾರಿಸಿ ನೀಡಲಾಗ್ತಾ ಇದೆ। ನಾನಿವಾಗ ಅಡುಗೆಯನ್ನು ತಯಾರಿಸ್ತಿರುವಂಥ ಸ್ಥಳದಲ್ಲಿದ್ದೀನಿ। ದೃಶ್ಯದಲ್ಲಿ ನೋಡಿದ್ರೆ ಕೂಡ ಗೊತ್ತಾಗುತ್ತೆ। ನಿನ್ನೆಯಿಂದ ಮಂಡ್ಯದ ಹೊರವಲಯದಲ್ಲಿರುವಂಥ ಸಂಜೀವ ಆಸ್ಪತ್ರೆ ಹಿಂಭಾಗದ ಆವರಣದಲ್ಲಿ ಈ ಒಂದು 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ। ಈಗಾಗಲೇ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ವಿದ್ಯುಕ್ತವಾಗಿ ಚಾಲನೆಯನ್ನು ಕೂಡ ಕೊಟ್ಟಿರುವಂಥದ್ದು। ಪ್ರಮುಖವಾಗಿ ಈ ಒಂದು ಸಮ್ಮೇಳನಕ್ಕೆ ಲಕ್ಷ ಸಂಖ್ಯೆಯಲ್ಲೂ ಕೂಡ ಕನ್ನಡದ ಅಭಿಮಾನಿಗಳೆಲ್ಲರೂ ಕೂಡ ಬಂದಿದ್ರು, ಭಾಗವಹಿಸಿದ್ರು, ಬಹಳಷ್ಟು ಖುಷಿಯಲ್ಲಿ ಕೂಡ ಭಾಗವಹಿಸಿದ್ರು। ಪ್ರಮುಖವಾಗಿ ಬಂದಂಥ ಎಲ್ಲ ಸಾಹಿತ್ಯಕರ್ತರಿಗೂ ಕೂಡ ವಿವಿಧ ಬಗೆಯ ಖಾದ್ಯಗಳನ್ನು ಕೂಡ ನೀಡಲಾಗಿರುವಂಥದ್ದು। ಪ್ರಮುಖವಾಗಿ ನಿನ್ನೆ ಉತ್ತರ ಕರ್ನಾಟಕ ಮತ್ತು ಮೈಸೂರು ಭಾಗದ ಖಾದ್ಯಗಳನ್ನು ಬೆಳಗ್ಗೆ ತಿಂಡಿಗಾಗಿರ್ಬೋದು, ಮಧ್ಯಾಹ್ನದ ಉಪಹಾರ, ರಾತ್ರಿಯ ಊಟಕ್ಕೂ ನೀಡಿದರೆ ಇವತ್ತು ಕೂಡ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಕನ್ನಡದ ಅಭಿಮಾನಿಗಳೆಲ್ಲರೂ ಕೂಡ ಬರ್ತಾ ಇದ್ದಾರೆ। ಬಂದಂಥವರಿಗೆ ವಿವಿಧ ಬಗೆಯ ಊಟ ಆಗಿರ್ಬೋದು, ತಿಂಡಿಯನ್ನು ಕೂಡ ಕೊಡಲಾಗ್ತಿರೋದು। ಬೆಳಗ್ಗೆ ಭಾಳ ಪ್ರಮುಖವಾಗಿ ಇವತ್ತು ಬೆಳಗಿನ ತಿಂಡಿಗೆ ರಾಗಿ ದೋಸೆ, ಸ್ವೀಟು, ಖಾರ, ಪೊಂಗಲ್, ಟೀ, ಕಾಫಿಯನ್ನು ಕೊಟ್ಟರೆ ಮಧ್ಯಾಹ್ನದ ಉಪಹಾರವಾಗಿ ಅಕ್ಕಿ ರೊಟ್ಟಿ, ತರಕಾರಿ ಪಲ್ಯ, ವೆಜ್ ಪಲಾವ್, ಅನ್ನ, ಚಿತ್ರಾನ್ನ, ಕಾಳು ಸಾಂಬಾರ್, ಲಾಡು, ಉಪ್ಪಿನಕಾಯಿ ಮತ್ತು ಹಪ್ಪಳ ಮತ್ತು ಸಾಲಡ್ನ ಕೂಡ ಕೊಡಲಾಗ್ತಾ ಇದೆ। ಮತ್ತೊಂದು ಕಡೆ ರಾತ್ರಿಗೆ ಚಪಾತಿ, ಸಾಗು, ಗೀ ರೈಸ್, ಕುರ್ಮಾ, ಡ್ರೈ ಜಾಮೂನ್, ಅನ್ನ, ತರಕಾರಿ ಸಾಂಬಾರ್, ಮೊಸರು, ಬಾಳೆಹಣ್ಣು, ಕೋಸಂಬರಿ, ಹಪ್ಪಳ, ಸಾಲಡ್ ಹೀಗೆ ವಿವಿಧ ಬಗೆಯ ಖಾದ್ಯಗಳನ್ನು ಕೂಡ ಕೊಡ್ತಾ ಇರುವಂಥದ್ದು। ಈ ನಿಟ್ಟಿನಲ್ಲಿ ನೂರಾರು ಬಾಣಿಸಿಗರು ಕೂಡ ಈಗಾಗಲೇ ಈ ಒಂದು ಸ್ಥಳದಲ್ಲಿ ಒಂದು ವಿವಿಧ ಬಗೆಯ ಫುಡ್ಗಳನ್ನ ಕೂಡ ತಯಾರಿಸ್ತಾ ಇದ್ದಾರೆ। ಲಕ್ಷಾಂತರ ಸಂಖ್ಯೆಯಲ್ಲೂ ಕೂಡ ಈಗಾಗಲೇ ಕನ್ನಡದ ಅಭಿಮಾನಿಗಳು ಬಂದಿದ್ದಾರೆ। ಈಗಾಗಲೇ ಬೆಳಗ್ಗಿನ ಉಪಹಾರವನ್ನು ಕೂಡ ತಿಂಡಿಯನ್ನು ಕೂಡ ಈಗಾಗಲೇ ಸೇವಿಸ್ತಾ ಇರುವಂಥದ್ದು। ಪ್ರಮುಖವಾಗಿ ಉತ್ತರ ಕರ್ನಾಟಕ ಮತ್ತು ಹಳ ಮೈಸೂರು ಭಾಗದಲ್ಲಿ ಏನೆಲ್ಲ ತಿಂಡಿಗಳಾಗಿರ್ಬೋದು ಮತ್ತು ಊಟ ಆಗಿರ್ಬೋದು ಅವು ಫೇಮಸ್ ಇರುತ್ತೆ, ಅವನ್ನೆಲ್ಲವನ್ನು ಕೂಡ ಕೊಡ್ತಾ ಇರುವಂಥದ್ದು ನೋಡ್ತಿರ್ಬೋದು। ಈಗಾಗಲೇ ಚಿತ್ರ ಕೂಡ ರೆಡಿ ಆಗಿದೆ। ಸಹಸ್ರ ಸಂಖ್ಯೆಯಲ್ಲಿ ಸಾಕಷ್ಟು ಜನರು ಕೂಡ ಬರ್ತಾ ಇದ್ದಾರೆ। ಪ್ರಮುಖವಾಗಿ ಊಟದ ವಿಚಾರದಲ್ಲಿ ಯಾರೊಬ್ಬರಿಗೂ ಕೂಡ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿಯೇ ಸಾಕಷ್ಟು ಬಗೆಯ ತಿಂಡಿಗಳನ್ನು ಮತ್ತು ಉಪಹಾರವನ್ನು ಕೂಡ ತಯಾರಿಸಿರುವಂಥ ಜೊತೆಗೆ ಬಂದಂಥವರಿಗೋಸ್ಕರ ಊಟವನ್ನು ತಿಂಡಿಯನ್ನು ಕೊಡೋದಕ್ಕೋಸ್ಕರ 130 ಕೌಂಟರ್ಗಳನ್ನು ಕೂಡ ಈ ಒಂದು ಊಟದ ಸ್ಥಳದಲ್ಲಿ ನಿರ್ಮಾಣ ಮಾಡಲಾಗಿರುವಂಥದ್ದು ನೋಡ್ತಾ ಇದ್ದೀರಾ। ಸಾಕಷ್ಟು ಹುಡುಗರು ಇಲ್ಲಿ ಬಂದಂಥವ್ರಿಗೆ ತಿಂಡಿಯನ್ನು ಕೂಡ ಕೊಡ್ತಾ ಇದ್ದಾರೆ। ಈಗಾಗಲೇ ಬೆಳಗ್ಗೆ 8 ಗಂಟೆಯಿಂದಲೂ ಕೂಡ ಸಾಕಷ್ಟು ಜನರು ಕೂಡ ಈ ಒಂದು ಸರತಿ ಸಾಲಿನಲ್ಲಿ ಬಂದು ತಮಗೆ ಏನೆಲ್ಲ ತಿಂಡಿಗಳು ಬೇಕೋ ಆ ತಿಂಡಿಗಳನ್ನು ಸೇವಿಸ್ತಾ ಇರುವಂಥದ್ದು। ಪ್ರಮುಖವಾಗಿ ಈ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಊಟದ ವಿಚಾರದಲ್ಲಿ ಯಾವುದೇ ರೀತಿಯ ಕುಂದು ಕೊರತೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿಯೇ ಕೂಡ ಇವೆಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು। ಪ್ರಮುಖವಾಗಿ ನಿನ್ನೆ ಲಕ್ಷಾಂತರ ಜನರು ಕೂಡ ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಿ ಊಟ ಮತ್ತು ತಿಂಡಿಯನ್ನು ಕೂಡ ಸವಿದಿರುವಂಥದ್ದು। ಇವತ್ತು ಕೂಡ ಸಹಸ್ರ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ। ಅವ್ರು ಬಂದಂಥವ್ರಿಗೆ ಯಾವುದೇ ರೀತಿಯ ಲೋಪಗಳಾಗಬಾರ್ದು ಅಂತೇಳಿ ಈಗಾಗಲೇ ಬೆಳಗ್ಗೆಯಿಂದಲೇ ಕೂಡ ತಿಂಡಿ ಮತ್ತು ಉಪಹಾರವನ್ನು ಕೂಡ ತಯಾರಿಸ್ತಿರುವಂಥದ್ದು। ನೂರಾರು ಬಾಣಸಿಗರು ಕೂಡ ಈಗಾಗಲೇ ಎಲ್ಲ ರೀತಿಯ ತಯಾರಿಯನ್ನು ಕೂಡ ಮಾಡಿಕೊಂಡಿರುವಂಥದ್ದು। ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್, TV9 ಮಂಡ್ಯ।